ಸರ್ಕಾರಿ ಹಾಗೂ ಸರ್ಕಾರಿ ಸಹಭಾಗಿತ್ವದ ಆಸ್ಪತ್ರೆಗಳು ಎಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಅನೇಕರು ಸರ್ಕಾರಿ ಆಸ್ಪತ್ರೆಯ ಮೇಲೆ ಅವಲಂಬಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಖಾಸಗಿ ಆಸ್ಪತ್ರೆ ಅಂದ್ರೇನೆ ಭಯ ಶುರುವಾಗಿದೆ. ಕಾರಣ ಎಲ್ಲದಕ್ಕೂ ಸಾವಿರಾರು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿ ಹಗಲು ದರೋಡೆ ಮಾಡ್ತಾರೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲದ ರೀತಿ ಸ್ಕ್ಯಾನಿಂಗ್ ಸೌಲಭ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡಲಾಗ್ತಿತ್ತು. ಆದರೆ ಇದೀಗ ರಾಜ್ಯದ 14 ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ, ಎಂಆರ್ಐ ಸ್ಕ್ಯಾನಿಂಗ್ ಸ್ಥಗಿತ ಆಗಿದೆ. ಹೌದು, ರಾಜ್ಯ ಸರ್ಕಾರ ಕಳೆದ 6 ತಿಂಗಳ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ 14 ಜಿಲ್ಲಾಸ್ಪತ್ರೆಗಳಲ್ಲಿ ನೀಡುತ್ತಿದ್ದ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಸೇವೆಯನ್ನ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಮಹಾರಾಷ್ಟ್ರದ ಪುಣೆ ಮೂಲದ ಈ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜೊತೆ 2017ರಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. ಉಡುಪಿ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಾಮರಾಜನಗರ, ಕೊಡಗು, ವಿಜಯಪುರ, ಧಾರವಾಡ, ಹಾವೇರಿ, ದಾವಣಗೆರೆ, ಯಾದಗಿರಿ ಹಾಗೂ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗಳಲ್ಲಿ ಸೇವೆ ಒದಗಿಸುತ್ತಿತ್ತು. ಇನ್ನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ, ಎಂಆರ್ಐ ಸ್ಕ್ಯಾನಿಂಗ್ ಸೌಲಭ್ಯ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಅನೇಕ ರೋಗಿಗಳು ಪ್ರತಿನಿತ್ಯ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಇಲ್ಲಿಗೆ ಬರ್ತಿದ್ರು. ಆದರೆ ಇದೀಗ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಾಕಿ ಬಿಲ್ ಪಾವತಿ ಮಾಡದ ಬಗ್ಗೆ ಮತ್ತು ರೋಗಿಗಳಿಗೆ ಆಗ್ತಿರುವ ಸಮಸ್ಯೆ ಬಗ್ಗೆ ಸಿಬ್ಬಂದಿಗಳು ಏನ್ ಹೇಳ್ತಾರೆ ನೀವೇ ಕೇಳಿ. 14 ಡಿಸ್ಟಿಕ್ ಅಲ್ಲಿ ಈ ಸಂಸ್ಥೆ ನಡೆಸಬೇಕು ಅಂದ್ರೆ ನಮ್ಮದೇ ಆದಂತ ಇದಿರುತ್ತೆ. ಏನು ಒಂದು ಆಗ್ಲೇ ಅವರು ಹೇಳಿದಂಗೆ ಕವರಿಂಗ್ ಆಗಿರ್ಬೋದು, ಫಿಲ್ಮಿಂಗ್ ಆಗಿರ್ಬೋದು, ಮತ್ತೆ ನಮ್ದು ಬೇರೆ ವೆಂಡರ್ಸ್ಗಳಿಗೆ ಪೇಮೆಂಟ್ ಮಾಡೋದಾಗಿರ್ಬೋದು, ಎಲ್ಲ ನಮ್ಮದೇ ಆದಂತ ಇದಿರುತ್ತೆ. ಗೌರ್ಮೆಂಟ್ ಇಂದ ಈ ರೀತಿ ತೊಂದರೆ ಕೊಟ್ಟರೆ ಕಂಪ್ನಿಗೂ ತೊಂದರೆ ಆಗುತ್ತೆ. ಮುಂದೊಂದು ದಿವಸ ಆರೋಗ್ಯದಿಂದ ತುಂಬಾ ಪೇಷಂಟ್ಸ್ ಬರ್ತಿದ್ರು. ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಅಪಾಯಿಂಟ್ಮೆಂಟ್ ಇದೆಲ್ಲ ಮಾಡ್ತೀವಿ. ಈಗ 2 ದಿನದಿಂದ ಪ್ರತಿಯೊಬ್ಬರು ಪೇಷಂಟ್ಸ್ಗಳು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಈ ಥರ ಇಶ್ಯೂ ಆಗಿದೆ, ಬರಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಪೇಷಂಟ್ಸ್ಗಳು ಸಪೋರ್ಟ್ ಕೊಡ್ತಿದ್ದಾರೆ. ಬಂದರೆ ಕಾದೆ ಓಡೆ ಅಂದರೆ ತುಂಬ ಕಂಪ್ಲೇಂಟ್ ಮಾಡ್ತಾರೆ, ರೇಗಾಡ್ತಾರೆ. ಅನೇಕ ಬಡ ರೋಗಿಗಳಿಗೆ ಸಮಸ್ಯೆ ಆಗ್ತಿದ್ದು ಕೂಡಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಾಜಕೀಯ ದೊಂಬರಾಟ ಬಿಟ್ಟು ಬಿಲ್ ಪಾವತಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಂದು ನಾಗರಿಕ ಹಕ್ಕುಗಳ ಜಿಲ್ಲಾಧ್ಯಕ್ಷರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ರಾಜ್ಯ ಸರ್ಕಾರ, ನಮ್ಮ ಆರೋಗ್ಯ ಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರ ಏನು ನಾವು ಇಂಟರ್ನ್ಯಾಷನಲ್ ಗುರುಗಳು ಅಂತ ಅನಿಸ್ತದೆ. ಇಲ್ಲಿ ನಿಮ್ಮ ಹೈಸಿಯತಿಗೆ ಏನು ಇಲ್ಲಿ ಒಂದು ಸಿಟಿ ಸ್ಕ್ಯಾನ್ ಅವ್ರಿಗೆ ಬಿಲ್ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ. ಅದಕ್ಕಾಗಿ ನೀವು ಈ ಕೇಂದ್ರ ಸರ್ಕಾರದವರು ಬರೇ ಬೊಬ್ಬೆ ಹೊಡ್ಕೊಂಡು ಪೂರ್ತಿ ವರ್ಲ್ಡ್ ಅಲ್ಲಿ ಏನೋ ನಾವು ಹೆಸರು ಮಾಡ್ತಾ ಇದೀವಿ ಅಂತ ಹೇಳೋದು ಬಿಟ್ಟು ನಿಮ್ ಹೈಸಿಯತಿಗೆ ಇಲ್ಲಿ ಬರೇ ಬಡವರಿಗೆ ಸಿಟಿ ಸ್ಕ್ಯಾನು ಮತ್ತೆ ಎಂಆರ್ಐ ಮಾಡೋಕ್ಕೆ ಸೌಲಭ್ಯ ಮಾಡಿಕೊಡಿ. ನಾವು ಇದು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಬಡಪಾಯಿ ಜೊತೆ ಸೇರಿ ನಾವು ದೊಡ್ಡ ಹೋರಾಟನೇ ಮಾಡಬೇಕಾಗತ್ತೆ. ನೀವು ಎಚ್ಚರಿಕೆವಾಗಿ ಇದೇ ದಿನ ನೀವು ಕೆಲಸ ಮಾಡಿಕೊಡ್ಬೇಕು. ಬಡಪಾಯಿ ಜೊತೆ ಸದ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಬಡ ರೋಗಿಗಳಿಗೆ ತೀವ್ರ ಅನಾನುಕೂಲವಾಗಿದೆ. ಸಕಾಲಕ್ಕೆ ಬಿಲ್ ಪಾವತಿ ಮಾಡಿದ್ರೆ ಈ ರೀತಿಯಾದ ಸನ್ನಿವೇಶ ಬರ್ತಿರಲಿಲ್ಲ. ಬಡವರಿಗೆ ಸಮರ್ಪಕವಾದ ಸೇವೆ ನೀಡಬೇಕಾಗಿದ್ದ ಜಿಲ್ಲಾಸ್ಪತ್ರೆಗಳು ಈ ರೀತಿ ಅಸಹಾಯಕವಾಗಿರುವುದು ನಿಜಕ್ಕೂ ದುರಾದೃಷ್ಟಕರ. ಒಟ್ನಲ್ಲಿ ಇದರ ಪರಿಣಾಮ ಎಷ್ಟೋ ಬಡ ಜೀವಿಗಳು, ಬಡ ರೋಗಿಗಳ ಮೇಲೆ ಬೀರ್ತಿದ್ದು ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ರಘು, ಟೈಮ್ 9 ನ್ಯೂಸ್, ತುಮಕೂರು.